ಅಬ್ಬಬ್ಬಬ್ಬಬ್ಬಾ, ಏನು ಜನ, ಏನು ಗಾಡಿಗಳು. ಅಯ್ಯಪ್ಪ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ಲಿ? ಹ್ಞೂ ರಾಧಕ್ಕ, ನೀನು ಬಂದೇ ಇಲ್ವೇನೋ? ಅಯ್ಯೋ, ಈ ಟೌನ್ ಒಳಗಡೆ ಓಡಾಡಕ್ಕಂತೂ ಆಗೋದಿಲ್ಲ, ಮೈ ಮೇಲೆ ಬರ್ತವೆ ಗಾಡಿಗಳು. ಸರಿ ಬನ್ನಿ ಬನ್ನಿ, ಬೇಗ ಬೇಗ ಹೆಜ್ಜೆ ಹಾಕೊಂಬನ್ನಿ. ಬರ್ತಾ ಇದೀವಿ, ನಡೆಯಸದ ಹಿಂದ್ಗಡೆ. ಲೇ ಪುಷ್ಪ, ಅಲ್ಲಿ ಹೋಯ್ತಿರೋದು ನಿನ್ನ ಗಂಡನ ಥರ ಕಾಣಿಸ್ತಲ್ವ, ನೋಡು ಒಂಚೂರು. ಎಲ್ಲಕ್ಕ? ಲೇ ಮುದೇವಿ, ಅಲ್ಲಿ ನೋಡು, ಆ ಕಡೆ ಎಡಗಡೆ ಆಟೋದಿನ ಮುಂದ್ಗಡೆ ಹೋಯ್ತವ್ರು ನೋಡಲಿ. ಅದು ಹ್ಞೂ ಅಕ್ಕ, ಅದು ನನ್ನ ಗಂಡನೇ ಅಕ್ಕ. ಮತ್ತೆ ಜೊತೆಲಿ ಹೋಯ್ತಿರೋದು ಯಾವಳೆ? ಏನ ಏನ ಎಲ್ಲೋಯ್ತವ್ರೆ ಸುಧಾ? ಅಲ್ಲಿ ನೋಡಕ್ಕ, ಅಲ್ಲಿ ಆ ಅರ್ಶಿನ ಕಲರು ಆಟೋ ಇಲ್ವಾ, ಅದ್ರ ಮುಂದ್ಗಡೆ ಹೋಯ್ತಾವ್ ನೋಡಲಿ. ಹಾಂ ನೋಡ್ದಾ, ಇವಾಗ ಅವಳಿಗೆ ಅರ್ಥ ಆಗುತ್ತೆ. ನಾನು ಅವತ್ತೇ ಹೇಳಿದಾಗ ನನ್ನ ಮೇಲೆ ಜಗಳಕ್ಕೆ ಬಂದು ಅದೇ ಹುಡುಗಿ ಕನಕ ನಾನು ಹೇಳಿದೆ ಅವತ್ತು ಹೇಳಿದಿದೆ ಹುಡುಗಿನ. ಮನೇಲಿ ಕೆಲಸ ಐತೆ, ಅರ್ಜೆಂಟ್ ಕೆಲಸ, ಅದು ಇದು ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದು ಇವಳ ಹತ್ರ ಊರು ಸುತ್ತವ್ರ ನೋಡಲಿ, ಹೆಂಗೆ ಹೋಯ್ತವ್ರೆ ಜೊತೆಲಿ. ರೀ ಬನ್ರಿ ಬೇಗ ಬೇಗ, ನೋಡಿ ಅಲ್ಲಿ ಆಟೋ ಬರ್ತೈತೆ ಹಿಂದ್ಗಡೆ, ನೀವು ಇಲ್ಲೇ ನಿಂತಿದ್ರಲ್ಲ, ಬನ್ನಿ ಆ ಕಡೆ ಹೋಗೋಣ. ಇವಳೊಬ್ಳು ಆತಾಗ ಆಟೋದಲ್ಲೇ ಹೋಗೋಣ ಅಂತಂದ್ರೆ ಅದನ್ನು ಕೇಳಕ್ಕಲ್ಲ, ನಡ್ಕೊಂಡು ಹೋಗೋಣ ಬನ್ನಿ ಅನ್ಕೊಂಡು ಕರ್ಕೊಂಬಂದ್ಬಿಡ್ತಾಳೆ. ಅಯ್ಯಯ್ಯೋ ಜಲ್ಜಕ್ಕ, ನನ್ನ ಕ್ಷಮಿಸ್ಬಿಡೆ ಅಕ್ಕ. ಅವತ್ತೇ ನೀನು ಹೇಳಿದೆ, ಅವತ್ತೇ ನಾನು ತಿಳ್ಕೊಂಡಿದ್ರು ಆಗೋದು. ನನ್ನ ಗಂಡನ ಮೇಲೆ ಭಾರಿ ನಂಬಿಕೆ ಇಟ್ಕೊಬಿಟ್ಟಿದ್ದೆ ನಾನಂತೂ. ಇವ್ ನನ್ನ ಮಗ ಈ ಥರ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಕಣೆ ಅಕ್ಕ. ಗುಳಿಗೆ ಸುದ್ದ ಒಳಗೆ ಮೆದ್ದ ಅನ್ನೋ ಥರ ಗೊತ್ತಿಲ್ದಂಗೆ ಇಷ್ಟು ಕೆಲಸ ಮಾಡ್ತಾವ ನೋಡಿ ಇವ್ನು ಹೊರಗಡೆ ಬಂದು. ಪುಸಿ ಸುಮ್ಮನಿರು, ಅದು ಯಾಕಂಗೆ ಓಡಾಡ್ತಾ ಇದೆಯಾ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಮೊದಲೇ ಗಾದೆನೇ ಐತೆ. ಏನು ತಿಳ್ಕೊಳ್ದೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವೆಲ್ಲವ? ರಾಧಕ್ಕ, ನಿಂಗೆ ಗೊತ್ತಿಲ್ಲ ಕಣ, ಸುಮ್ಮನಿರು. ಅವತ್ತು ಮಾರ್ಕೆಟಲ್ಲೂ ಸಿಕ್ಕಿದ್ರು ಕಣಂತೆ, ನಾನು ಹುಡುಗಿನ ಡೈರೆಕ್ಟಾಗಿ ಕೇಳಿದ್ದೀನಿ ಯಾರವರು ಅಂತ, ನನ್ನ ಗಂಡ ಅಂತಲೇ ಹೇಳೋಳೆ. ಅಯ್ಯಯ್ಯೋ, ಯಾರೋ ನನ್ನ ಕಷ್ಟ ಕೇಳೋರಿಲ್ವಲ್ಲಪ್ಪ. ಹೋಯ್ತು, ನನ್ನ ಜೀವನ ಹಾಳಾಗೋಯ್ತು. ಬೀದಿ ಪಾಲ್ ಮಾಡಿಬಿಟ್ಟ ನನ್ನ ಗಂಡ ನನ್ನ. ನಾನೇನು ಕಮ್ಮಿ ಮಾಡಿದ್ದೆ ಅಂತ ಅವನು ಈ ಕೆಲಸ ಮಾಡೋದ್ನೋ ಗೊತ್ತಿಲ್ವಲ್ಲಪ್ಪ ದೇವ್ರೇ. ಪುಸಿ ಸುಮ್ಮನಿರು, ಸಮಾಧಾನ ಮಾಡ್ಕೊ. ಇದು ಯಾಕೆ ಹಿಂಗೆ ಓಡಾಡ್ತಾ ಇದೆಯಾ? ನಡ್ರಿ ನೋಡೋಣ, ನಡ್ರಿ ಹಿಂದ್ಗಡೆ ಹೋಗೋಣ. ಇಲ್ಲ ಗನಕ, ನಾನು ಬರೋದಿಲ್ಲ, ನಾನು ಸತ್ತೋಯ್ತೀನಿ. ನನಗೆ ಇಷ್ಟೆಲ್ಲ ಮೋಸ ಆದಮೇಲೆ ನಾನು ಬದುಕಬಾರ್ದು ಅಕ್ಕ, ನಾನು ಬದುಕಬಾರ್ದು. ಅಲ್ಲ ಕಣೆ ಪುಷ್ಪ, ನೀನು ಯಾಕೆ ಹೇಳ್ತಾ ಕೂತಿದೀಯಾ? ಮೊದಲು ನೀನು ಬಂದಿರೋದು, ಆಮೇಲೆ ಬಂದಿರೋದು ಅವಳು. ಮೆಟ್ಟಲ್ಲಿ ಹೊಡೆದು ನಿನ್ನ ಗಂಡಂಗೂ ಅವಳಿಗೂ ಬುದ್ಧಿ ಕಲ್ಸೋದು ಕಲಿ. ಸಾಯ್ತಾಳಂತೆ, ಸಾಯ್ತಾಳೆ. ಅವಳು ಹೇಳ್ತಿರೋದು ಸರಿಯಾಗೈತೆ ಕಣೆ ಪುಸಿ. ನಿನ್ನ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸು. ಅದನ್ನು ಬಿಟ್ಬಿಟ್ಟು ಸಾಯ್ತೀನಿ ಅಂತ ಅವಳೆ. ನಡಿ, ಅದೇನು ಸೀರೆ ತಗೋಬೇಕು ಅಂತಿದ್ದಲ್ಲ, ತಗೊಂಡು ನಡಿ ಮನೆಗೆ, ಬಂದ್ಮೇಲೆ ಕೇಳುವಂತೆ ಎಲ್ಲನೂ. ಅಯ್ಯೋ, ಸೀರೆ ಬೈಲ್ ಮಣ್ಣು ಹಾಕ. ನನ್ನ ಗಂಡ ಇಂಥ ಕೆಲಸ ಮಾಡ್ತಾವನಲ್ಲ ಅಂತ ಹೇಳಿ ನಾನು ಹೊಟ್ಟೆಲಿ ಬೆಂಕಿ ಕಲಿಸ್ದಂಗೆ ಆಯ್ತೈತೆ. ಸೀರೆ ಬೇಕಂತೆ, ಸೀರೆ. ಎಂಥ ಸೀರೆನೂ ಬೇಡ, ಎಂಥದ್ದು ಬೇಡ. ಇಲ್ಲಿ ನನ್ನ ಜೀವನನೇ ಹಾಳಾಗೋಗೈತೆ. ಲೇ ಪುಷ್ಪ, ನಿನಗೆ ಅವತ್ತೇ ಹೇಳಿದೆ ನಾನು, ಇದೆಲ್ಲ ಸರಿ ಇಲ್ಲ ನೋಡು, ನಿನ್ನ ಗಂಡಂಗೆ ಬುದ್ಧಿ ಕಲಿಸ್ಕೊ, ನಿನ್ನ ಗಂಡನ ಹಿಡಿತದಲ್ಲಿ ಇಟ್ಕೊ ಅಂತ. ಅವತ್ತು ನನ್ನ ಮೇಲೆ ಕೂಗಾಡಿ ಜಗಳ ಆಡ್ದೆ. ಇವತ್ತು ಅರ್ಥ ಆಯ್ತಾ ನಿನಗೆ ನಾನು ಅವತ್ತು ಏನು ಹೇಳಿದೆ ಅಂತವ? ಅರ್ಥ ಆಯಿತು ಕನಕ, ನೀನು ಅವತ್ತು ಹೇಳಿದ್ದನ್ನು ನಾನು ಅವತ್ತೇ ಕೇಳಬೇಕಾಗಿತ್ತು. ಸರಿ, ಆಗಿದ್ದಾಯ್ತು. ನಡ್ರಿ, ಎಲ್ಲೋಯ್ತಾರೆ ನೋಡೋಣ, ನಡ್ರಿ. ಏನು ಮೇಡಮ್, ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಲಿಲ್ವಾ? ಇಲ್ಲ ಅಣ್ಣ, ಇದ್ರಲ್ಲಿ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಬೇರೆ ಡಿಸೈನ್ ಇದ್ರೆ ತೋರಿಸಿ. ನೋಡಿ ಸೇಡ್ಚಿ, ಒಳ್ಳೊಳ್ಳೆ ಸೀರೆ ತೋರಿಸಿ ನನ್ನ ಹೆಂಡತಿಗೆ. ಹೆಂಗಿರ್ಬೇಕು ಅಂದರೆ ಅವಳು ಉಟ್ಕೊಂಡ್ರೆ ಅಪ್ಸರೆ ಥರ ಕಾಣಿಸ್ಬೇಕು, ಆ ಥರ ಸೀರೆ ತೆಗೀರಿ. ದುಡ್ಡು ಎಷ್ಟಾದರೂ ಪರವಾಗಿಲ್ಲ. ನೋಡಕ್ಕ, ನೋಡಿ ಇಲ್ಲಿ ಕಟ್ಕೊಂಡು ಹೆಂಡ್ತಿಗೆ ಅಂಗಡಿ ಕರ್ಕೊಂಡೋಗಿ ಒಂದು ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ ಈ ನನ್ನ ಮಗನಿಗೆ. ಅವಳು ಹೆಂಡ್ತಿ ಅಂತೆ, ಹೆಂಡ್ತಿ. ಪುಷ್ಪ ಸುಮ್ಮನಿರು, ಏನು ಮಾತಾಡಬೇಡ, ಸುಮ್ಮನಿರು, ನೋಡೋಣ. ನೀನು ಇಲ್ಲಿ ರಾದಂತ ಮಾಡಿದ್ರೆ ಆಮೇಲೆ ನಿನ್ನ ಗಂಡದ ಕೈ ತಪ್ಪು ಹೋಗ್ಬಿಡ್ತಾನೆ. ಸಮಾಧಾನ ಮಾಡ್ಕೊ. ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ಸುಮ್ಮನೆ ಇದ್ದೀನಿ ಅಕ್ಕ. ಇಲ್ಲ ಅಂದಿದ್ರೆ ಈಗಲೇ ಹೋಗಿ ಅವಳು ಜುಟ್ಟು ಹಿಡ್ದು ಯಾವಳೆ ನೀನು ಬೇವರ್ಸಿ ಅಂತ ಹೇಳ್ಬಿಟ್ಟು ಕ್ಯಾಕ್ರಸ್ ಮಕ್ಕು ಉಗಿತಾ ಇದ್ದೆ ಅವಳಿಗೆ. ಪುಷ್ಪ ಸುಮ್ಮನಿರು, ನೋಡೋಣ, ಸುಮ್ಮನಿರು. ಏನೇನು ಮಾಡ್ತಾರೆ ಅಂತವ ಮನೆಗೆ ಹೋಗಿ ವಿಚಾರಿಸ್ಕೊಳ್ಳುವಂತೆ. ಸುಮ್ಮನಿರು, ಈಗ ಮಾತಾಡೋ ಟೈಮಲ್ಲ, ಸುಮ್ಮನಿರು. ನೋಡಿ ಮೇಡಮ್, ಈ ಕೊಟ್ನಲ್ಲ, ಈ ಸೀರೆ ಬಂದು ತುಂಬ ಟ್ರೆಂಡಿಂಗಲ್ಲಿದೆ. ನಿಜವಾಗ್ಲೂ ಈ ಸೀರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ, ಬೇಕಿದ್ರೆ ವಿಯರ್ ಮಾಡಿ, ಅಲ್ಲಿ ಮಿರರ್ ಇದೆ, ಚೆಕ್ ಮಾಡಿ. ಈ ಸೀರೆ ಇವಾಗಂತೂ ತುಂಬ ಟ್ರೆಂಡಿಂಗಲ್ಲಿದೆ. ನಿಜವಾಗ್ಲೂ ನಿಮ್ಮ ಯಜಮಾನ್ರು ಹೇಳ್ದಂಗೆ ನೀವು ಅಪ್ಸರೆ ಥರ ಕಾಣಿಸ್ತೀರಾ ಈ ಸೀರೆ ಉಟ್ಕೊಂಡ್ರೆ. ರೀ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಕಣ್ರಿ. ಈ ಥರ ಕಲರ್ ನನ್ನ ಹತ್ರ ಒಂದೂ ಇಲ್ಲ ರೀ. ಇದೇ ಸೀರೆ ಕೊಡಿಸ್ರಿ. ಆಯ್ತು ತಗೊಳ್ಳೆ, ನಿನ್ಗಿಲ್ದಿರದ. ಎಷ್ಟು ಸೇಡ್ಚಿ ಸೀರೆ ಬೆಲೆ? ನೋಡಿ ಸರ್, ಈ ಸೀರೆ ಬೆಲೆ ಅಷ್ಟೇನು ಜಾಸ್ತಿ ಇಲ್ಲ, ಬರೀ 8,100 ರೂಪೀಸ್, ಅಂದರೆ 8,100 ರೂಪಾಯಿ ಆಗುತ್ತೆ. ಯಾಕೆ ಸೇಡ್ಚಿ, ಯಾವಾಗಲೂ ಇಲ್ಲೇ ಬರ್ತೀವಿ ಅಂತ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ?
ಕಮ್ಮಿ ಮಾಡ್ಕೊಳ್ಳಿ, ನಾವು ಯಾವಾಗಲೂ ಇಲ್ಲೇ ತಾನೇ ಬರೋದು. ಅದಕ್ಕೆ ಸರ್ ನಿಮಗೆ ತುಂಬ ಕಮ್ಮಿನೇ ಹೇಳಿದ್ದೀನಿ. ಬೇರೆ ಯಾರಾದರೂ ಬಂದಿದ್ರೆ 9,500 ಬಿಟ್ಟು ನಾನು ಕಮ್ಮಿ ಹೇಳ್ತಾನೆ ಇರಲಿಲ್ಲ. ಆಯಿತು, ಅದು ಏನೋ ಇಷ್ಟಪಟ್ಬಿಟ್ಟವಳೆ. ಆಯ್ತು, ಇದೇ ಸೀರೆ ಇರಲಿ. 8,100 ರೂಪಾಯಿ ಕೊಡೋಕ್ಕಾಗಲ್ಲ ನೋಡಿ ಸೇರ್ಸಿ, 8,000 ರೂಪಾಯಿ ಕೊಡ್ತೀನಿ. ಆಯಿತು ಭಯ್ಯ. ಬೇಟಾ ಈ ಸೀರೆ ಪ್ಯಾಕ್ ಕರೋ. ಸರಿ ಸರ್, ಮತ್ತೆ ಮತ್ತೆ ನಮ್ಮ ಅಂಗಡಿಗೆ ಬರ್ತಾ ಇರಿ. ಆಯ್ತು ಸೇರ್ಸಿ, ನಾವಿನ್ನು ಬರ್ತೀವಿ. ಏ ಪುಸಿ, ಬಾ ಈ ಕಡೆ ಅವ್ರು ಹೊರಗಡೆ ಬರ್ತಾರೆ, ಎದ್ದು ಬರ್ತಾರೆ, ಬಾ ಈ ಕಡೆ ಹೋಗೋಣ. ತಗೊಳ್ಳಿ ಮೇಡಮ್ ನಿಮ್ಮ ಸ್ಯಾರಿ. ಮತ್ತೆ ಮತ್ತೆ ನಮ್ಮ ಅಂಗಡಿಗೆ ಬನ್ನಿ ಮೇಡಮ್. ಸರಿ ಸೇಠ್ಜಿ, ನಾವು ನಿಮ್ಮ ಅಂಗಡಿ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ ರೀ. ಇವತ್ತು ನನಗಂತೂ ಎಷ್ಟು ಖುಷಿ ಆಯ್ತಾ ಇದೆ ಗೊತ್ತೇನ್ರಿ. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಆಯ್ತು, ಅದಕ್ಕೆ ಕೊಡ್ಸಿದ್ದು. ನಡಿ ಹೋಗೋಣ, ಈಗ ಮನೆ ಹತ್ರಕ್ಕೆ ಹೋಗೋದಾ? ಅಲ್ಲ ಕಣ್ರಿ, ಇಷ್ಟು ದೂರ ಬಂದು ಮನೆ ಹತ್ರಕ್ಕೆ ಹೋಗಕ್ಕಾಯ್ತದ? ಇವಾಗ ಓಡಾಡ್ಕೊಂಡು ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಹಂಗೆ ಗೋಬಿ ಪಾನಿಪುರಿ ಎಲ್ಲ ತಿನ್ಕೊಂಡು ಹೋಗೋಣ ಕಣ್ರಿ. ಸರಿ ಆಯ್ತು, ಹಂಗಾದ್ರೆ ನಡಿ ಹೋಗೋಣ. ಏನಪ್ಪ ಇವತ್ತು ನನ್ನ ಅದೃಷ್ಟ, ಇಷ್ಟೊಂದು ಜನ ಹೆಣ್ಮಕ್ಳು ಬಂದ್ಬಿಟ್ಟವ್ರೆ ಅಂತಂದರೆ ಇವತ್ತು ವ್ಯಾಪಾರ ಜೋರು. ಬನ್ನಿ ಮೇಡಮ್, ಬನ್ನಿ. ನಿಮ್ಮದಕ್ಕೆ ನಮ್ಮದು ಸೀರೆ ತೋರಿಸ್ಬೇಕಾ? ಬನ್ನಿ, ಒಳ್ಳೆ ಕಲೆಕ್ಷನ್ಸ್ ಬಂದಿದ್ದಾವೆ. ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಅಲ್ಲ ಸೇಠ್ಜಿ, ಇವಾಗ ಯಾರೋ ಬಂದಿದ್ರಲ್ಲ, ಒಬ್ರು ಹೆಣ್ಣು ಹುಡುಗಿ, ಒಬ್ಬ ಯಪ್ಪ ಬಂದಿದ್ರಲ್ಲ, ಅವರು ನಿಮ್ಮ ಅಂಗಡಿ ಯಾವಾಗ ಬರ್ತಿರ್ತಾರಾ? ಹೌದು ಮೇಡಮ್ ಜಿ, ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್. ನಮ್ಮ ಬಟ್ಟೆಗಳನ್ನೆಲ್ಲ ಅವರು ತುಂಬ ಇಷ್ಟಪಡ್ತಾರೆ. ಅವರು ಅಂತ ಅಲ್ಲ, ಈ ಟೌನ್ಗೆ ಬರೋರೆಲ್ಲ ಆಲ್ಮೋಸ್ಟ್ ನಮ್ಮ ಅಂಗಡಿಗೆ ಬರ್ತಾರೆ. ಯಾಕಂದರೆ ನಾವು ಅಷ್ಟು ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ. ನೀವು ಅಷ್ಟೇ, ಈ ಸರಿ ನೀವು ಬಂದಿದ್ದೀರಾ, ಬಟ್ಟೆ ತೊಗೊಂಡು ಹೋಗ್ತೀರಾ ಅಂದ್ಕೊಳ್ಳಿ. ಅದನ್ನು ನೋಡಿದವರು ಇಷ್ಟಪಟ್ಟು ಇಷ್ಟು ಬೆಲೆಗೆ ಇಷ್ಟು ಒಳ್ಳೆ ಬಟ್ಟೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ನೆಕ್ಸ್ಟ್ ನಮ್ಮ ಅಂಗಡಿಗೆ ಬರ್ತಾರೆ. ಈ ರೀತಿ ನಾವು ಕಸ್ಟಮರ್ಸ್ಗೆ ತುಂಬ ಖುಷಿ ಕೊಡ್ತೀವಿ. ಅಯ್ಯೋ ಅದೆಲ್ಲ ಬಿಡು ಸೇಠ್ಜಿ, ನಾವು ಕೇಳು ಸಾಕು. ನೀನೇನು ಇಷ್ಟಿಷ್ಟು ಉದ್ದ ಭಾಷಣ ಬಿಗಿತೀಯಲ್ಲ, ಒಂದು ಕೇಳಿದ್ರೆ ಅಷ್ಟು ಉದ್ದ ಹೇಳ್ತೀಯ. ಅಲ್ಲ ಮೇಡಮ್, ನೀವು ಇಲ್ಲಿಗೆ ಬಂದಿರೋದು ಬಟ್ಟೆ ತಗೊಳ್ಳೋದಿಕ್ಕ ಅಥವಾ ಈಗ ಬಂದಿದ್ದವ್ರ ಬಗ್ಗೆ ವಿಚಾರಿಸೋದಿಕ್ಕ? ಅಲ್ಲಲ್ಲೇ ಬುದ್ಧಿವಂತ ಕಣ ಸೇಠ್ಜಿ ನೀನು, ಎಷ್ಟು ಚೆನ್ನಾಗಿ ತಿಳ್ಕೊಂಬಿಟ್ಟೆ ನೋಡು. ನಾವಿಲ್ಲಿಗೆ ಬಂದಿರೋದು ಬಟ್ಟೆ ತಗೋಬೇಕು ಅಂತಾನೆ ಬಂದಿದ್ದು. ಬಟ್ಟೆ ತಗೋಬೇಕು ಅಂತಾನೆ ಬಂದಿದ್ದು ಅಂತಂದ್ರೆ ಈಗ ಏನಕ್ಕೆ ಬಂದಿರೋದು? ಅಲ್ಲ ಸೇಠ್ಜಿ, ಇವಳಿದಾಳಲ್ಲ ಹಿಂದೆ ನಿಂತ್ಬಿಟ್ಟವಳೆ ಪುಸಿ, ಅವಳು ಸೀರೆ ತಗೋಬೇಕು ಅಂತಾನೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು. ಆದರೆ ಅಯ್ಯೋ ಮೇಡಮ್, ಏನು ಮೇಡಮ್ ಆದರೆ ಅದು ಇದು ಅಂದ್ಕೊಂಡು ಏನು ವಿಷಯ ಹೇಳಿ ಸರಿಯಾಗಿ. ಅಯ್ಯೋ ಜಲ್ಜಕ್ಕ, ಬಾ ನೀನು ಈ ಕಡೆಗೆ, ನಾನು ಮಾತಾಡ್ತೀನಿ. ಅದು ಹಂಗಲ್ಲ ಸೇಠ್ಜಿ, ನಾವು ಸೀರೆ ತಗೋಬೇಕು ಅಂತಾನೆ ಬಂದಿರೋದು. ನಿಮ್ಮ ಹತ್ರನೇ ಸೀರೆ ತಗೋತೀವಿ. ಈಗ ಬಂದಿದ್ರಲ್ಲ, ಅವರು ರೆಗ್ಯುಲರ್ ಆಗಿ ನಿಮ್ಮ ಅಂಗಡಿಗೇನೆ ಬರ್ತಾರಾ? ಹೌದು ಮೇಡಮ್, ನಮ್ಮ ಅಂಗಡಿಗೆ ಬರ್ತಾರೆ, ನಮ್ಮ ಕಸ್ಟಮರೇ ಅವರು. ಆ ಯಪ್ಪ ಬಂದಿದ್ರಲ್ಲ, ಆ ಯಮ್ಮಂಗೆ ಏನಾಗಬೇಕು? ಏನು ಮೇಡಮ್ ಇದು ಬಂದರು ಅದು ಇದು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರ, ಅವಳೆ ಪೊಲೀಸ್ನವ್ರ ಥರ. ಈಗ ನಮ್ಮ ಅಂಗಡಿನಲ್ಲಿ ಬಟ್ಟೆ ಅಷ್ಟೇ ತೋರಿಸ್ತೀವಿ ನಾವು. ಬಂದರು ಹೋದರು ಯಾರು ಏನು ಎತ್ತ ಅಂತ ಎಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಹಂಗೇನಾದರೂ ಕೇಳ್ತಾ ಕೂತ್ಕೊಂಡ್ರೆ ನಮ್ಮ ತಲೆ ಚಿಟ್ಟಿಡಿದು ಬಿಡುತ್ತೆ. ದಿನಕ್ಕೆ 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಎಲ್ಲಾರನ್ನೂ ಅವ್ರು ಯಾರು ಇವ್ರು ಯಾರು ಅಂತ ಕೇಳೋಕ್ಕಾಗುತ್ತಾ? ಬಟ್ಟೆ ತೊಗೊಳಕ್ಕೆ ಬರ್ತಾರೆ, ನಾವು ಬಟ್ಟೆ ತೋರಿಸ್ತೀವಿ, ಬಟ್ಟೆ ಎಷ್ಟಾದರೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಅದು ಹಂಗಲ್ಲ ಸೇಠ್ಜಿ, ತುಂಬ ತುಂಬ ಮುಖ್ಯವಾಗಿರುವಂಥ ವಿಷಯ ಐತೆ, ಅದಕ್ಕೆ ಕೇಳ್ತಿರೋದು. ಹೇಳಿ ಸೇಠ್ಜಿ. ಹೌದು ಅಮ್ಮ, ಈಗ ಬಂದಿದ್ರಲ್ಲ ಅವರಿಬ್ರು ಗಂಡ ಹೆಂಡ್ತಿ, ಆವಾಗ ನಮ್ಮ ಅಂಗಡಿಗೆ ಬರ್ತಾ ಇರ್ತಾರೆ, ನನಗೂ ಕೂಡ ಪರಿಚಯ. ಹೋಯ್ತು ರಾಧಕ್ಕ, ಹೋಯ್ತು, ನನ್ನ ಜೀವನ ಎಲ್ಲ ಹಾಳಾಗೋಯ್ತು ರಾಧಕ್ಕ. ಸುಮ್ಮನೆ ಇರೇ, ಅಯ್ಯೋ ದೇವ್ರೆ. ಈಗ ನಿಮಗೆ ಯಾವ ಥರ ಸೀರೆ ಬೇಕು? ಅದು ಸೇರಿಸಿ ಸೀರೆ ತಗೋಬೇಕಾಗಿರೋಳು ಇಲ್ಲೇ ಅವಳೆ, ಆದರೆ ಅವಳಿಗೆ ಯಾಕೋ ಬೇಜಾರಾಗ್ಬಿಟ್ಟೈತೆ, ಅದಕ್ಕೆ ಈಗ ಸೀರೆ ತಗೋತಾ ಇಲ್ಲ. ಎಲ್ಲಿಂದ ಬರ್ತೀರಿ ನೀವೆಲ್ಲ? ಇಷ್ಟೊಂದು ಜನ ಬಂದಿದ್ದು ನೋಡಿ ನನಗಂತೂ ಖುಷಿಯಾಗೋಯ್ತು. ಏನು ಇವತ್ತು ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ. ಏನು ಸೀರೆ ತಗೊಳ್ಳಲ್ಲ ಏನಿಲ್ಲ, ಸುಮ್ಮನೆ ನಿಲ್ಲಿಸ್ಕೊಂಡು ಅದು ಇದು ಅಂತ ಪ್ರಶ್ನೆ ಕೇಳಿ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ನೋಡಪ್ಪ, ಕಸ್ಟಮರ್ಗಳಿಗೆ ಈ ಥರ ಎಲ್ಲ ಮಾತಾಡಿದ್ರೆ ನಿಮ್ಮ ವ್ಯಾಪಾರ ಆಗೋದು ಹೆಂಗೆ ಹೇಳು? ನೀವು ವ್ಯಾಪಾರ ಮಾಡೋಕ್ಕೆ ಬಂದೇ ಇಲ್ವಲ್ಲ? ಅಯ್ಯೋ ನಡೀರೋದಕ್ಕ, ಈ ವೈನ್ ಹತ್ರ ಎಂತ ಮಾತು. ನಡ್ರಿ ಹೋಗೋಣ. ಎಲ್ಲಿಂದ ಬರ್ತಾರ ಏನೋ, ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರು. ನೋಡ್ದ ಸುಧಕ್ಕ, ನನ್ನ ಜೀವನನೇ ಹಾಳಾಗೋಯ್ತು ಕಣೆ. ನಾನು ಏನು ಮಾಡಲಿ ಹೇಳು? ಇಂಥ ಗಂಡನ ಕಟ್ಕೊಂಡು ನಾನು ಹಿಂಗೆ ಬಾಳಲಿ ಹೇಳು? ಇಲ್ಲ, ನಾನಂತೂ ಇರೋದಿಲ್ಲ, ನಾನು ನಮ್ಮ ಅಪ್ಪ ಮನೆಗೆ ಹೋಯ್ತೀನಿ. ಲೇ ಪುಸಿ, ಏನಂತ ಮಾತಾಡ್ತಿದೀಯ ನೀನು? ನೀನೇನಾದ್ರು ನಿಮ್ಮ ಅಪ್ಪ ಮನೆಗೆ ಹೋಗಿ ಕುತ್ಕೊಂಡ್ರೆ ಅದೇನೋ ತುಗುಡಿಸ್ತಾರಿಗೆ ಹಾಸಿಗೆ ಹಾಸ್ಕೊಟ್ಟಂಗಾಯ್ತದೆ. ನಿನ್ನ ಗಂಡ ಇಂಥ ಕೆಲಸನೇ ಮಾಡ್ತಾವನೆ, ಇನ್ನು ಅದನ್ನೇ ಮಾಡ್ಕೊಂಡೈತಾನೆ ಅಷ್ಟೇ. ಹೋಗು, ನಿನ್ನ ಗಂಡಗೆ ಬುದ್ಧಿ ಕಲಿಸ್ಬಿಟ್ಟು 4 ಮೆಟ್ನಲ್ಲಿ ಹಾಕಿ ಬುದ್ಧಿ ಕಲಿಸ್ಕೊಂಡು ಮನೆ ಇಟ್ಕೋಗು. ಕಮಲಕ್ಕ ಹೇಳೋದು ಸರಿಯಾಗೈತೆ ಪುಷ್ಪ, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನೋಡು, ನೀನು ಈ ಥರ ಕುಗ್ಬಿಟ್ರೆ ನಿನ್ನ ತುಳಿದು ಬಿಡ್ತಾರೆ. ನೀನು ಗಟ್ಟಿಯಾಗಬೇಕು. ಈ ಟೈಮಲ್ಲಿ ಹೆಣ್ಮಕ್ಳು ಗಟ್ಟಿಯಾಗಿರಬೇಕು. ಹೋರಾಡು, ನಿನ್ನ ಗಂಡಂಗೋಸ್ಕರ ನೀನು ಹೋರಾಡು. ಅವಳು ಯಾವಳ ಬಿಲಾಲಿ ಜೊತೆಲಿ ತಿರುಗ್ತಾಳಲ್ಲ, ಅವಳಿಗೂ ಬುದ್ಧಿ ಕಲಿಸು.
ನೀನು ಹೇಳಿದ್ದು ಸರಿ ಸುಧಕ್ಕ, ನೀನು ಹೇಳಿದ್ದು ಸರಿ. ನಾನು ಇವತ್ತೇ ಅವನಿಗೆ ಸರಿಯಾಗಿ ಮೆಟ್ನಲ್ಲಿ ಹೊಡೆದು ಬುದ್ಧಿ ಕಲಿಸ್ತೀನಿ. ಹಂಗೆ ಅಂದ್ಬಿಟ್ಟು ಹುಯ್ ಅಂತ ಜಗಳ ಗಿಗಳ ಮಾಡ್ಕೊಬಿಡ್ಬೇಡ, ನಿಧಾನಕ್ಕೆ ಕೇಳಿ ಅದೇನು ಬಗೆಹರಿಸ್ಕೊ. ಸರಿ ನಡ್ರಕ್ಕ, ಊರಿಗೆ ಹೋಗೋಣ. ಯಾವ ಸೀರೆನೂ ಬೇಡ, ಯಾವ ಹಬ್ಬನೂ ಬೇಡ. ನನ್ನ ಜೀವನನೇ ಇಲ್ಲಿ ಹರಿದು ಊರು ಬಾಗ್ಲಾಗೈತೆ. ನಾನು ಸೀರೆ ತಗೊಂಡು ಏನು ಮಾಡಲಿ? ನಡ್ರಿ ಊರಿಗೆ ಹೋಗೋಣ. ಸರಿ ನಡಿ, ಹೆಂಗೋ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಜೀವನ ಮಾಡ್ಬೇಕಷ್ಟೇ. ಈಗ ನಾವು ಸೀರೆ ತಗೊಳಕ್ಕೆ ಇಲ್ಲಿಗೆ ಬಂದಿದ್ದಕ್ಕೆ ತಾನೇ ಅವ್ರು ಸಿಕ್ಕಿದ್ದು, ಇಲ್ಲಾಂದಿದ್ರೆ ನಿನಗೆ ಗೊತ್ತಾಯ್ತಿತ್ತ ಇಂಥ ಕೆಲಸ ಮಾಡ್ತಾನೆ ನಿನ್ನ ಗಂಟ ಅಂತ. ಸರಿ ನಡ್ರಿ, ಎಲ್ಲ ಊರಿಗೆ ಹೋಗೋಣ ನಡ್ರಿ. ತಪ್ಪಾಯ್ತು ಜಲ್ಜಕ್ಕ, ಅವತ್ತು ನೀನು ಹೇಳ್ದಾಗ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಅಯ್ಯೋ ಬಾರೆ, ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊತಾರ? ನೀನೇ ಕೂಗಾಡ್ತಾ ಇದ್ದಿದ್ದು. ನಿನ್ನ ಗಂಡ ಇಂಥವನು ಅಂತ ಗೊತ್ತಿದ್ದು ನೀನು ಸುಮ್ಮನಿದ್ದಲ್ಲ, ಅದಕ್ಕೆ ನಿನಗೆ ಹೇಳಿ ನಿನ್ನ ಸಂಸಾರ ಉಳಿಸೋಣ ಅಂತ ನಾನು ನೋಡಿದ್ದಷ್ಟೇ. ನಿನ್ನ ಸಂಸಾರ ಮುರಿಬೇಕು, ನಿನ್ನ ಜೀವನ ಹಾಳು ಮಾಡಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಸರಿ ಮತ್ತೆ ಬನ್ನಿ ಹೋಗೋಣ. ಹೆಂಗೋ ಇಲ್ಲಿ ಬಂದಿದ್ದಕ್ಕಾದರೂ ಏನೋ ಒಂದು ಒಳ್ಳೇದಾಯ್ತು ಅಂತ ಅನ್ಕೊಳ್ಳೋಣ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಜೀವನ ಹಾಕಬೇಕು. ನಡ್ರಿ, ಬನ್ನಿ ಬನ್ನಿ, ಅಲ್ಲೇ ಹೋಯ್ತಾ ಏನಾದರೂ ತಿನ್ಕೊಂಡು ಹೋಗೋಣ. ಸರಿ ನಡೀರಕ್ಕ, ಇವತ್ತು ನಾನೇ ನಿಮ್ಗೆ ಏನಾದ್ರು ತಿನ್ನೋಕೆ ಕೊಡಿಸ್ತೀನಿ. ನನ್ನಿಂದನೇ ತಾನೇ ನೀವೆಲ್ಲ ಬಂದಿದ್ದು. ಬನ್ನಿ, ನಾನೇ ಕೊಡಿಸ್ತೀನಿ. ಇನ್ನೇನು ಆಗಿರೋದನ್ನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ಹೆಂಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಾಗೈತೆ, ಮಾಡ್ತೀನಿ.